ಮಂಗಳೂರಿನ ಸುಂದರ ಬೆಳಕಿನಿಂದ ಆರಂಭವಾದ ನಮ್ಮ ಮೂವರು ಸ್ನೇಹಿತರ ಪವಿತ್ರ ಯಾತ್ರೆ. ಹೊಸ ಸ್ಥಳಗಳು, ಹೊಸ ಅನುಭವಗಳು ಮತ್ತು ಭಕ್ತಿಯ ಹೊಸ ಅಧ್ಯಾಯ ನಮ್ಮನ್ನು ಕರೆಯುತ್ತಿತ್ತು. ರೈಲಿನ ಕಿಟಕಿಯಿಂದ ಕಾಣುವ ಪ್ರಕೃತಿಯ ಸೊಬಗು, ಮನಸ್ಸಿನಲ್ಲಿ ಮೂಡಿದ ಅನೇಕ ಕನಸುಗಳು, ಮಂಗಳೂರಿನಿಂದ ಬೆಂಗಳೂರಿನವರೆಗೆ ಪ್ರತಿಯೊಂದು ಕ್ಷಣವೂ ಒಂದು ಸುಂದರ ನೆನಪಾಗಿ ಉಳಿಯಿತು. ಬೆಂಗಳೂರು ತಲುಪಿದ ನಂತರ ನಮ್ಮ ಮುಂದಿನ ಗುರಿ ಒಡಿಶಾದ ಪವಿತ್ರ ಭೂಮಿ. ಮೋಡಗಳ ಮೇಲಿಂದ ಹಾರುತ್ತಿದ್ದ ವಿಮಾನದ ಕಿಟಕಿಯಾಚೆ ಕಾಣುತ್ತಿದ್ದ ಅದ್ಭುತ ದೃಶ್ಯಗಳು ಈ ಯಾತ್ರೆಯ ವಿಶೇಷತೆಯನ್ನು ಮತ್ತಷ್ಟು ಹೆಚ್ಚಿಸಿತು. ಭುವನೇಶ್ವರ ತಲುಪಿದ ತಕ್ಷಣ ನಮ್ಮ ಮೊದಲ ಭೇಟಿ ಶತಮಾನಗಳ ಇತಿಹಾಸವನ್ನು ಹೊತ್ತಿರುವ ಲಿಂಗರಾಜ ದೇವಾಲಯ. ಪ್ರಾಚೀನ ಶಿಲ್ಪಕಲೆ, ದೈವಿಕ ವಾತಾವರಣ ಮತ್ತು ಶಿವನ ಮಹಿಮೆ ಮನಸ್ಸಿಗೆ ವರ್ಣಿಸಲಾಗದ ಶಾಂತಿಯನ್ನು ನೀಡಿತು. ಮುಂದೆ ನಾವು ತಲುಪಿದ್ದು ಜಗತ್ತಿನ ಕೋಟ್ಯಾಂತರ ಭಕ್ತರ ನಂಬಿಕೆಯ ಕೇಂದ್ರ ಪವಿತ್ರ ಶ್ರೀ ಪುರಿ ಜಗನ್ನಾಥ ದೇವಾಲಯ. ಜೈ ಜಗನ್ನಾಥ ಎಂಬ ಘೋಷಣೆಗಳ ನಡುವೆ ಭಕ್ತಿಯ ಅಲೆಗಳಲ್ಲಿ ನಾವೂ ಸಹ ತೇಲಿ ಹೋದೆವು. ಸ್ನೇಹ, ಭಕ್ತಿ ಮತ್ತು ಸಂತೋಷ ಈ ಕ್ಷಣಗಳನ್ನು ಇನ್ನಷ್ಟು ಅಮೂಲ್ಯವಾಗಿಸಿತು. ನಂತರ ಭೇಟಿ ನೀಡಿದ್ದು ವಿಶ್ವಪ್ರಸಿದ್ಧ ಕೋಣಾರ್ಕ ಸೂರ್ಯ ದೇವಾಲಯಕ್ಕೆ. ಕಲ್ಲಿನಲ್ಲಿ ಕೆತ್ತಿದ ಅದ್ಭುತ ಕಲಾಕೃತಿ, ಸೂರ್ಯನ ರಥಚಕ್ರಗಳು ಮತ್ತು ಸಾವಿರಾರು ವರ್ಷಗಳ ಇತಿಹಾಸ ಇವುಗಳನ್ನು ನೋಡಿದಾಗ ಭಾರತದ ಸಂಸ್ಕೃತಿಯ ವೈಭವ ಅರಿವಾಗುತ್ತದೆ. 10 ರೂಪಾಯಿ ನೋಟಿನಲ್ಲಿ ಕಾಣುವ ಈ ಚಕ್ರವನ್ನು ನೇರವಾಗಿ ನೋಡುವ ಅನುಭವ ನಿಜಕ್ಕೂ ಅದ್ಭುತ. ಕೊನೆಯದಾಗಿ ರಾಮನ ಭಕ್ತಿ ಮತ್ತು ಭಾರತೀಯ ಸಂಸ್ಕೃತಿಯ ಸಂಕೇತವಾದ ರಾಮ ಮಂದಿರದ ಪ್ರತಿಕೃತಿಗೆ ಭೇಟಿ ನೀಡಿದೆವು. ಈ ಯಾತ್ರೆ ಕೇವಲ ಪ್ರವಾಸವಾಗಿರಲಿಲ್ಲ, ಇದು ಸ್ನೇಹ, ಭಕ್ತಿ, ಇತಿಹಾಸ ಮತ್ತು ನೆನಪುಗಳ ಸುಂದರ ಸಂಗಮವಾಗಿತ್ತು. ಜೈ ಹಿಂದ್.